ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ತೊಗೊಂಬಂದೇನ್ರಿ. ಏನಂದ್ರೆ ಟೋಫು ಮಾಡೋಣ್ರಿ. ಬರೀ ಸ್ವೀಟ್ ತಿನ್ನೋದಾತ, ಈಗ ಲಗ್ನಕ್ಕೆ ಅಡ್ಡಾಡೋದು ನಡೆದದ. ಸ್ವಲ್ಪ ಹೆಲ್ದಿ ರೆಸಿಪಿ ಆಗಲಿ ಅಂಥೇಳಿ ಟೋಫು ಮಾಡ್ಯಾನ ನೋಡ್ರಿ. ಎಷ್ಟು ಸಾಫ್ಟ್, ಎಷ್ಟು ಮಸ್ತ್ ಆಗ್ಯದ್ರಿ. ಆಮೇಲೆ ಈಗಿನ ಹುಡುಗರಿಗೆಲ್ಲ ಟೋಫು ಭಾಳ ಇಷ್ಟಪಡ್ತಾರೆ ರೀ. ಸೋಯಾ ಮಿಲ್ಕ್, ಟೋಫು ಇವೆಲ್ಲ ಭಾಳ ಇಷ್ಟಪಡ್ತಾರೆ. ಹಂಗಾಗಿ ನಾನು ಮಾಡಿ ನೋಡೋಣ ಹೆಂಗೆ ಆಗ್ತದೆ ಅಂಥೇಳಿ ಮಾಡಿ ನೋಡಿದ್ದೆ ಒಂದ್ಸಲ. ಭಾರಿ ಮಸ್ತಾಗಿತ್ತು, ನಮಗೂ ಇಷ್ಟ ಆಯ್ತು ರೀ. ಇದು ಹೆಂಗೆ ಆಗ್ಯದ, ಹೆಂಗೆ ಮಾಡೇನಿ ಅನ್ನೋದನ್ನು ಇವತ್ತು ವೀಡಿಯೋದಾಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಪ್ಲೇ ಕಮೆಂಟ್ ಮಾಡಿರಿ. ಮಾಡಿದವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೇನೆ ರೀ. ಆಮೇಲೆ ಇದು ಟೋಫು ಅಥವಾ ಸೋಯಾ ಎದಕ್ಕೆ ಉಪಯೋಗ ಅಂದ್ರೆ ಹಾರ್ಟಿಗೆ ಭಾಳ ಉಪಯೋಗ ಅದ ರೀ ಇದು. ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ ಇದರಿಂದ ಏನು ಡಯಟ್ ಮಾಡ್ಬೇಕಂತಿರ್ತಾರಲ್ಲ ಅವ್ರಿಗಂತೂ ಭಾಳ ಉಪಯೋಗ ಆಗುವಂಥದ್ದು ರೆಸಿಪಿ ರೀ ಇದು. ಏನಂದ್ರೆ ಸೋಯಾಬೀನನ್ನು ನಾನು ಹಿಂದಿನ ದಿವಸ ನೆನೆ ಇಟ್ಬಿಟ್ಟಿದ್ದೆ ರೀ, ರಾತ್ರಿನ. ಮರ್ದಿವ್ಸ ನೋಡ್ರಿ, ಅಂದ್ರೆ ಹಿಂದಿನ ದಿವ್ಸ ನೆನೆ ಹಾಕಿದ್ದೆ. ಇವತ್ತಿನ ದಿವಸ ಏನು ಮಾಡೋದಂದ್ರೆ ಈಗ ಇದನ್ನು ಸ್ವಚ್ಛ ಈ ರೀತಿ ತೊಳಿಬೇಕು. ಮೊದಲು ನೆನೆ ಹಾಕೊಂಬಂದು ತೊಳೆದಿದ್ದೆ. ಈಗ ಇದನ್ನು ಚೆನ್ನಾಗಿ ಈ ರೀತಿ ತಿಕ್ಕಿ ತಿಕ್ಕಿ ತೊಳಿಬೇಕು ರೀ. 2-3 ಸಲ ಇದ್ರ ನೀರು ತೆಗಿಬೇಕು. ಅಂದ್ರೆ ಸಿಪ್ಪಿ ಬರ್ತದೆ ರೀ ಇದು ಹೊರಗೆ. ಫುಲ್ಲು ಸಿಪ್ಪಿ ಬಂದುಬಿಡ್ತದೆ ಸೋಯಾ ಆದ್ಮೇಲಿಂದ. ಆ ರೀತಿ ಒಂದು 5-6 ಸಲ ಮಾಡಿ ತೊಳೆದು ಮಾಡಿ ಇಟ್ಕೊಂಡೇನಿ. ಈಗ ಇದನ್ನು ಮಿಕ್ಸಿಗೆ ಹಾಕೋಣಂತ. ಈಗ ಮಿಕ್ಸರ್ಗೆ ಹಾಕೋ ಮುಂದೆ ನೀರು ಹಾಕಿ ಫುಲ್ಲು ನೈಸ್ ರುಬ್ಕೊಂಡ್ಬಿಡ್ಬೇಕು. ನೀರಿನ ಅಳತಿ ಅಂತ ಏನು ಇರಂಗಿಲ್ಲ ರೀ. ಒಟ್ಟು ಮಿಲ್ಕ್ ಅಂದ್ರೆ ಹಾಲು ಬೇಕಲ್ಲ ನಮಗೆ. ನಾನೊಂದು ಸ್ವಲ್ಪ ಗಟ್ಟಿ ಮಾಡಿದೆ ಫಸ್ಟ್ ಟ್ರಿಪ್ ಮಾಡೋ ಮುಂದೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋಗೋದು ಹೋಗೀನಿ. ಒಂದ್ಸಲ ಮಿಕ್ಸಿಗೆ ಹಾಕೋದ್ರಿ ಅದ್ರೊಳಗಿನ ಒಂದು ಸ್ವಲ್ಪ ಗಟ್ಟಿ ಅಂಶ ಬರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಅದನ್ನು ಮಿಕ್ಸಿ ಒಳಗೆ ಒಂದು 2 ಸೆಕೆಂಡ್ ಇಟ್ಟು ತೆಗೆದು ಅದನ್ನು ಕೂಡ ಈ ರೀತಿ ಜರಡಿ ಒಳಗೆ ಅಥವಾ ಸೋಸೋದ್ರೊಳಗೆ ಹಾಕಿ ಅಷ್ಟು ಹಾಲು ತಗೊಂಡ್ಬಿಡೋಣಂತ್ರಿ. ಈ ಹಾಲು ಕೂಡ ಕಾಸಿ ಇಟ್ಕೋತಾರೆ. ಸೋಯಾ ಮಿಲ್ಕ್ ಅಂಥೇಳಿ ಕುಡಿತಾರೆ. ಡಯಟ್ ಮಾಡೋರೆಲ್ಲ ಯೂಸ್ ಮಾಡ್ಕೋತಾರೆ. ಇಲ್ಲಾಂದರೆ ಈ ಸೋಯಾಬೀನನ್ನು ನೀವು ಗೋಧಿ ಹಿಟ್ಟು ಹಾಕ್ಸೋ ಮುಂದೆ ಹಾಕಿಸ್ಬೋದು. ಸೋಯಾಬೀನದ ಮಡಿಕೆ ಕಾಳು ಪಲ್ಯ ಎಲ್ಲ ಹಂಗೆ ಮಾಡ್ತಾರಲ್ಲ ಆ ಟೈಪ್ ಇದನ್ನು ಕೂಡ ಮಾಡ್ತಾರೆ. ಸೋಯಾನ ಭಾಳ ರೀತಿ ಯೂಸ್ ಮಾಡ್ತಾರೆ. ಗೋಧಿ ಹಿಟ್ಟು ಒಳಗೆ ಗೋಧಿ ಮಿಕ್ಸಿಗೆ ಹಿಟ್ಟು ಹಾಕಿಸ್ತೀವಲ್ಲ ಆ ಟೈಮ್ನಾಗೂ ಕೂಡ ಇದನ್ನು ಹಾಕ್ತಾರೆ. ಹಿಂಗೆ ಯೂಸ್ ಮಾಡ್ಕೋತಾರೆ ಇದನ್ನು. ನನಗೆ ಈ ಮೆಥಡ್ ಏನೋ ಚಲೋ ಅನ್ನಿಸ್ತು. ಟೋಫು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಕಾದ ರೆಸಿಪಿ ಒಳಗೆ ಹಾಕೋಬೋದು. ಇದ್ರದ್ದೊಂದು ರೆಸಿಪಿ ಕೂಡ ಮಾಡೇನ್ರಿ, ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ತೋರಿಸ್ತೀನಿ ನಾನು. ನೋಡಿರಿ ಎಷ್ಟು ನೀಟಾಗಿ ಎಲ್ಲ ಬರ್ತದ್ರಿ. ನಾನು 2 ಗ್ಲಾಸ್ ನೆನೆ ಹಾಕಿದ್ದೆ ಸೋಯಾಬೀನ್, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ನೀವು 1 ಗ್ಲಾಸ್ ಹಾಕಿದ್ರೆ ಈಗೇನು ನಾನು ನಿಮಗೆ ಪನ್ನೀರ್ ತೋರಿಸೇನಲ್ಲ ಟೋಫು ಮಾಡಿದ್ದೆ ಅಷ್ಟು ನಿಮಗೆ ಬರ್ತದೆ ಕ್ವಾಂಟಿಟಿ. ನಾನು 2 ಗ್ಲಾಸ್ ಹಾಕಿದ್ದಕ್ಕೆ ನನಗೆ ಹಂಗೆ 2 ಸಲ ಮಾಡೋದಾತು. ಅಂದ್ರೆ ಪ್ಲೇಟ್ ಏನು ತೋರಿಸೇನಲ್ಲ ನಿಮ್ಗೆ, ಕಟ್ ಮಾಡಿ ತೋರಿಸಿದ್ನಲ್ಲ ಟೋಫು ಮಾಡಿದ್ದು, ಹಂಗೆ ಇನ್ನೂ ಒಂದು ಸ್ವಲ್ಪ ಆಗ್ಯದ್ರಿ. ಸೊ ಜಾಸ್ತಿ ಮಾಡಿದ್ದೆ. ಈಗ ನೋಡಿರಿ ಒಂದು ಸಲ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ, ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಷ್ಟು ಚೆಂದಾಗಿ ಸೋಸ್ಕೊಂಡ್ಬಿಡೋಣಂತ್ರಿ. 1 ಬಿಟ್ಟು 2 ಸಲ ಸೋಸ್ಕೊಂಡ್ಬಿಟ್ರೆ ನಮ್ಗೆ ಅದ್ರೊಳಗಿಂದ ಹಾಲು ಫುಲ್ ಸಿಕ್ಬಿಡ್ತದೆ. ಈಸಿ ಮೆಥಡ್ ಅದ ರೀ. 1 ಗ್ಲಾಸ್ ನೆನೆ ಹಾಕಿದ್ರೆ ಭಾಳ ಲಘುನೂ ಆಗ್ತದೆ, ನಿಮಗೆ ಟೋಫು ಕೂಡ ರೆಡಿ ಆಗ್ತದೆ. ಮಾರ್ಕೆಟ್ ಒಳಗೆ 200 ಗ್ರಾಮಿಗೆ 80 ರೂಪೀಸ್ ಮೇಲೆ ಅದ ರೀ ಇದು ಟೋಫು. ನಾವು ಆರಾಮ್ ಮನೆ ಒಳಗೆ ಮಾಡ್ಕೋಬೋದು. 1 ದಿವಸ ನೆನೆ ಹಾಕೋದು, ಆಮೇಲೆ ಈ ರೀತಿ ಪ್ರೊಸೀಜರ್ ಮಾಡ್ಕೊಂಬಿಟ್ರೆ ಮಸ್ತ್ ಆಗ್ತದೆ. ನಾನಂತೂ ನಿಮಗೆ ಮಸಾಲೆ ಟೋಫು ತೋರಿಸ್ಕೊಟ್ಟೇನೆ ಹೆಂಗೆ ಮಾಡೋದು ಅಂತೇಳಿ. ಅದಂತೂ ಭಾರಿ ಮಸ್ತ್ ಆಗ್ತದೆ ರೀ. ಈಗ ನೋಡ್ರಿ ಯಾವ ರೀತಿ ಅದು ಹಾಲು ಬರ್ತದೆ ಅಂಥೇಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ನೀರು ಮಿಕ್ಸ್ ಮಾಡ್ಕೊಂಡು ಕಾಸಿ ಇಟ್ಕೊಂಡ್ಬಿಟ್ರೆ ನಿಮಗೆ ಹಾಲು ಸಿಗ್ತದೆ. ನಾನು ಈಗ ಅದನ್ನು ಪನ್ನೀರ್ ಮಾಡೋದನ್ನು ತೋರಿಸ್ಕೊಟ್ಬಿಟ್ಟೆ. ನಾನು ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತಿರಲ್ರಿ, ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಆಮೇಲೆ ಖುಷಿ ಆಗ್ತದೆ ರೀ. ನಾನು ವೇಟ್ ಮಾಡ್ತಿರ್ತೀನಿ ನಿಮ್ದು ಕಮೆಂಟ್ ಬರ್ತದೇನೋ ಅಂತ. ಆಮೇಲೆ ಫೇಸ್ಬುಕ್ ಒಳಗೆ ಯಾರ್ಯಾರು ನೋಡ್ಲಿಕ್ಕತ್ತಿರಲ್ಲ ಪ್ಲೀಸ್ ನನ್ನ ಚಾನಲನ್ನು ಫಾಲೋ ಮಾಡಿರಿ. ನೋಡಿರಿ ಎಲ್ಲ ರೆಡಿ ಆಯಿತು. ಇಷ್ಟೊಂದು ಸ್ವಲ್ಪ ಚರಟ ಅಂತ ಹೇಳ್ತೀವಿ ನಾವು, ಅದು ಉಳಿತು 2 ಗ್ಲಾಸಿಗೆ. ಈಗ ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಕಾಯ್ಲಿಕ್ಕೆ ಇಡೋಣಂತ. ಒಂದು ಸ್ವಲ್ಪ ಕೈ ಆಡಿಸ್ಲಿಕ್ಕತ್ತೀನಿ, ಯಾಕಂದ್ರೆ ಹೊತ್ತಬಾರ್ದು ಅನ್ನೋದಕ್ಕೂ. ಹೊತ್ತಂದ್ರೆ ಕೆಟ್ಟ ಹೊತ್ರಿ ನಿಮ್ದು ಯಾವುದೇ ಪ್ರಾಡಕ್ಟ್ ಅಥವಾ ಪದಾರ್ಥಗಳು ಆಗಲಿ, ಅದ್ರ ಸಂಬಂಧ ಒಂದು ಸ್ವಲ್ಪ ಕೈ ಆಡಿಸಿ ಇಡ್ಲಿಕ್ಕತ್ತೀನಿ. ಈಗ ಅದು ಉಕ್ಕು ಬರ್ತದೆ ಅನ್ನೋ ಮುಂದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಧ ನಿಂಬೆಹಣ್ಣು, 2 ಚಮಚದಷ್ಟು ವಿನಿಗರ್ ತೊಗೊಂಡೇನೆ. ಈಗ ಇದನ್ನು ಹಾಕೋಣಂತ. ಉಕ್ಕು ಬರೋ ಮುಂದೆ ಆ ಹಾಲು, ಈಗ ಇದು ಸೋಯಾ ಮಿಲ್ಕ್ ಅಂತಾರೆ ಇದಕ್ಕೆ, ಈ ಹಾಲು ಉಕ್ಕು ಬರೋ ಮುಂದೆ ವಿನಿಗರ್ ಮತ್ತು ನಿಂಬೆಹಣ್ಣು ಹಾಕಿದ್ರೆ 2 ನಿಮಿಷದಾಗ ನೋಡ್ರಿ ಹೆಂಗೆ ಒಡೆದು ಬಂದುಬಿಡ್ತದೆ. ಈಗ ಇದೇ ಪನ್ನೀರ್ ಅನ್ನೋದ್ರಿ.
ಆದ್ರೆ ಹಾಲಿಂದ ಮಾಡಿದ್ರೆ ಪನೀರ್ ಅಂತ ಕರೀತಾರೆ, ಸೋಯಾಬೀನಿಂದ ಮಾಡಿದ್ರೆ ಟೋಫು ಅಂತ ಕರೀತಾರೆ. ಇಷ್ಟ ಡಿಫ್ರೆಂಟ್ ಇದ್ರಾಗ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ, ಆಮೇಲೆ ಒಣ ಮೆಣಸಿನ್ಕಾಯಿ ಪೌಡರ್ ಇತ್ತು ಅದನ್ನು ಹಾಕಿದೆ, ಒಂದು ಸ್ವಲ್ಪ ಜೀರಿಗೆ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದೆ. ಬೇಕಾದ್ರೆ ನೀವು ಹಂಗನೂ ತಿನ್ಬೋದು ಅಥವಾ ಒಂದು ಸ್ವಲ್ಪ ತಾಳಿಸ್ಕೊಂಡು ತಿನ್ಬೋದು ಅನ್ನೋದಕ್ಕೆ ಮಸಾಲೆ ಟೋಫುನೇ ನಾನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಹಾಕಿ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟೇನಿ ರೀ. ಭಾಳ ಬಿಸಿ ಇತ್ತು, ಗ್ಯಾಸ್ ಆಫ್ ಮಾಡಿಬಿಟ್ಟೇನಿ. ಮಾಡಿ ಎಲ್ಲ ಮಸಾಲೆ ಹಾಕಿ ಇಟ್ಟಿದ್ದೆ. ಒಂಚೂರು ಆರ್ಲಿಕ್ಕೆ ಬಿಟ್ಟೇನಿ. ಈಗ ಇದನ್ನು ನನ್ನ ಹತ್ರ ಪನ್ನೀರ್ ಮೇಕರ್ ಅದಲ್ಲ ಅದರೊಳಗೂ ಒಂದು ಸ್ವಲ್ಪ ಹಾಕ್ಲಿಕ್ಕತ್ತೀನಿ. ಇನ್ನೊಂದು ಬಟ್ಟೆ ಒಳಗೂ ಕೂಡ ಕಟ್ಟಿ ಇಟ್ಟಿದ್ದೆ. ಇದೇನ ಆಗ್ಯದಲ್ರಿ, ಕ್ವಾಂಟಿಟಿ ಇಷ್ಟೇ ಆಗ್ಯದ್ರಿ. ಇನ್ನೊಂದು ಕೂಡ ನಾನು 2 ಗ್ಲಾಸ್ ನೆನೆ ಹಾಕಿದ್ದಲ್ಲ, ಹಂಗಾಗಿ ಪ್ರಮಾಣ ಇಷ್ಟ ಆಗ್ಯದ. ಈಗ ಇದನ್ನು ರಾತ್ರಿನ ಈ ಟೈಪ್ ಮಾಡಿ ನೀರು ತೆಗಿಬೇಕಂತೇಳಿ ಪನ್ನೀರ್ ಮೇಕರ್ ಒಳಗೆ ಹಾಕಿದೆ. ಮೇಲೆ ಒಂದು ಈ ರೀತಿ ನೋಡ್ರಿ ಫೋಲ್ಡ್ ಮಾಡಿ ಬಟ್ಟೆನ ಅದ್ರ ಮೇಲೆ ಅದ್ರ ಪ್ಲೇಟ್ ಬರ್ತದೆ ರೀ, ಒಂದು ಈ ಟೈಪ್ ಇರ್ತದೆ. ಆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಗಟ್ಟಿ ಒಂದೇನಾದರೂ ಇಟ್ಬಿಟ್ರೆ ನೀರಿನ ಅಂಶ ಫುಲ್ಲು ಇಳಿದು ಹೋಗ್ತದೆ. ತೋರಿಸ್ತೇನೆ ನೋಡ್ರಿ ಹೆಂಗೆ ಆಗ್ತದಂತ. ರಾತ್ರಿ ಈ ಟೈಪ್ ಮಾಡಿ ಇಟ್ಬಿಟ್ಟಿದೆ. ಮುಂಜಾನೆ ಹೇಳೋದ್ರಾಗ ನೋಡ್ರಿ ಎಂಥ ಮಸ್ತ್ ಆಗ್ಯದ್ರಿ ಇದು. ಫಸ್ಟ್ ನನಗೂ ಟೋಫು ಮಾಡೋದಂದ್ರೆ ಗೊತ್ತೇ ಇದ್ದಿದ್ದಿಲ್ಲ ರೀ ಹೆಂಗೆ ಮಾಡ್ಬೇಕಂತ. ಒಂದ್ಸಲ ಟ್ರೈ ಮಾಡೋಣ ತಡಿ ನಾವು ಮನೆಯೊಳಗೆ ಮಾಡಿ ಅಂತ ಮಾಡಿದೆ. ಭಾರಿ ಮಸ್ತ್ ಬಂತು ರೀ. ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಅಂದಮೇಲೆ ಎದಕ್ಕೆ ಬೇಡ ಅನ್ಬೇಕು. ಈಗಿನ ಹುಡುಗರಿಗೆಲ್ಲ ಈ ಟೋಫು, ಸೋಯಾ ಮಿಲ್ಕ್ ಅವೆಲ್ಲ ಭಾಳ ಇಷ್ಟಪಡ್ತಾರೆ. ಹಾಗಾಗಿ ಅವ್ರಿಗೆ ಉಪಯೋಗ ಆಗುವಂಥದ್ದು ರೆಸಿಪಿ ಆಗ್ಯದ್ರಿ ಇದು. ನೋಡಿರಿ ರೆಡಿ ಆಯಿತು ನಮ್ಮದು ಟೋಫು. ಮುಂಜಾನೆ ಹೊತ್ತು ಈಗ ರಾತ್ರಿ ಈ ರೀತಿ ಕಟ್ಟಿಟ್ಟಿದೆ, ಮುಂಜಾನೆ ಹೇಳೋದ್ರಾಗ ಹಿಂಗೆ ರೆಡಿ ಆಗ್ಯದ. ಫುಲ್ ಡೀಟೇಲ್ ರೆಸಿಪಿ ತೋರಿಸ್ಕೊಟ್ಬಿಟ್ರಿ ನಿಮ್ಗೆ. ಈಸಿಯಾಗಿ ನೀವು ಮನೆ ಒಳಗೆ ಮಾಡ್ಕೊಬೋದು. ಒಮ್ಮೆ ನೋಡ್ಕೊಂಬಿಟ್ರಿ ವಿಡಿಯೋ ಆರಾಮಾಗಿ ಮಾಡ್ಬೋದು. ನೋಡಿರಿ ಎಂಥ ಮಸ್ತ್ ಆಗ್ಯದ, ಎಷ್ಟು ದಪ್ಪ ಆಗ್ಯದ. ಅವ್ರಿಗೂ ಕೂಡ ಅಷ್ಟೇ ಆಗ್ತದೆ ರೀ, ಟೇಸ್ಟಿ ಕೂಡ ಅಷ್ಟೇ ಆಗ್ತದೆ. ಇದು ಸೋಯಾದ ಭಾಳ ಒಳ್ಳೇದು ರೀ ಆರೋಗ್ಯಕ್ಕೆ, ಹೃದಯಕ್ಕೆ ಭಾಳ ಚಲೋ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ ಚಲೋ. ನೋಡ್ರಿ ಎಂಥ ಮಸ್ತ್ ಆಗ್ಯದ. ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ? ನೋಡ್ರಿ ಕಟ್ ಮಾಡಿ ತೋರಿಸ್ತೇನೆ ನಾನು. ಆರಾಮಾಗಿ ಕಟ್ ಆಗ್ತದೆ. ಈ ಟೈಪ್ ಮಾಡಿ ಇಟ್ಕೊಂಡ್ರೆ ನೀವು 15 ಡೇಸ್ ಆರಾಮ್ ಫ್ರಿಜ್ ಒಳಗೆ ಇಡ್ಬೇಕು ರೀ. ಇದನ್ನು ಹೊರಗೆ ಇಡ್ಲಿಕ್ಕೆ ಬರೋಂಗಿಲ್ಲ. ಫ್ರಿಜ್ ಒಳಗೆ ಇಟ್ಕೊಂಡು ಆರಾಮ್ 15 ದಿವ್ಸ ಇಟ್ಕೊಂಡು ನೀವು ಬೇಕಾದ ರೆಸಿಪಿ ಒಳಗೆ ಹಾಕ್ಬೋದು. ಡೊಳ್ಳು ಮೆಣಸಿನ್ಕಾಯಿ ಪಲ್ಯ ಮಾಡಿದಾಗ ಹಾಕ್ರಿ, ಅಥವಾ ಇದರದ ಪರಾಠ ಮಾಡಿರಿ. ನಾವೊಂದು ರೆಸಿಪಿ ತೋರಿಸ್ತೇನೆ ನೋಡ್ರಿ, ಅದನ್ನು ಕೂಡ ಮಾಡಿರಿ. ನೆಕ್ಸ್ಟ್ ತೋರಿಸ್ತೀನಿ ರೀ, ತೋರಿಸ್ತೀನಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ನಲ್ಲಿದ್ದವರು ಫಾಲೋ ಮಾಡಿ, ನನ್ನ ಅಪ್ಲೆ ಕಮೆಂಟ್ ಬರ್ರಿ. ನಾನು ನಿಮ್ಗೆ ಕಾಯ್ಲಿಕತ್ತೀನಿ. ನಿಮ್ಮ ಅತ್ಯಮೂಲ್ಯವಾದ ಟೈಮ್ ತೊಗೊಂಡು ಬರೀತಿರಲ್ಲ, ತುಂಬ ಧನ್ಯವಾದಗಳು. ಮತ್ತೆ ಸಿಗ್ತೇನೆ.